ಲೈಫ್ ಸ್ಪ್ಯಾನ್ ಜಾಸ್ತಿ ಅದರ ಜಾಸ್ತಿ ಇರುತ್ತೆ ಡ್ಯೂರಬಿಲಿಟಿ. Sir, according to our research and our work, this is good. ಲೈಫ್ ಸ್ಪ್ಯಾನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. Yes, that's why. ಲಾಂಗಿವಿಟಿ ಇದ್ರೆ ಐ ಥಿಂಕ್ That's why we are doing the experiment for the lipid also. ಸ್ವಲ್ಪ ಅದು ನೋಡಿ, ಅದು ಬರುತ್ತಾ ಇದು ಬರುತ್ತಾ ಬೇಕಾದ್ರೆ ಸೈಮಲ್ಟೇನಿಯಸ್ಲಿ ಹಾಕಿ ಲಾಂಗಿವಿಟಿ ಯಾವ್ದು ಬೇಗ ಬರುತ್ತೆ ಅಂತ ಇರುತ್ತೆ, ಅವಾಗ ನಿಮಗೆ ಆಡೆಡ್ ವ್ಯಾಲ್ಯೂ ಅಡಿಷನ್ ಆದಂಗೆ ಆಗುತ್ತೆ. ಟೈಮ್ ಜಾಸ್ತಿ ಇದೆ ಇನ್ನೂ ಕೂಡ ಇಟ್ಕೊಂಡು ಮಾಡ್ತಾರೆ. ಜಸ್ಟ್ ಒಂದು ಇನ್ಪುಟ್ ಇಲ್ಲಿ ಏನು ಮೈಕ್ರೋಬಿನ್ ಅದು ಕೌಂಟ್ ಫಾರ್ ಕ್ವಾಂಟಮ್ ಆಫ್ ಏನು ವಾಲ್ಯೂಮ್ ಆಫ್ ರೈಸ್ ಮಾಡಿದ್ದಾರಲ್ಲ ಅದು ಡೆಫಿನೆಟ್ಲಿ ಇಟ್ಸ್ ಹೈ. ಹಾಗಾಗಿ ಇಲ್ಲಿಗೆ ಜಾಸ್ತಿ ಡಿಮ್ಯಾಂಡ್ ಆಗಿ ಕ್ವಾಲಿಟಿ ಇರುತ್ತೆ ಅನ್ನೋ ಕಾರಣಕ್ಕೆ ತಗೊಂಡು ಹೋಗ್ತಾರೆ. ಈಗ ಹಂಗಾಗಿ ಏನು ಮೇನ್ ಕಲ್ಚರ್ ಅಂತ ಹೇಳ್ತೀವಲ್ಲ, ಆಲ್ಮೋಸ್ಟ್ ಮೇನ್ ಕಲ್ಚರ್ ಟೈಪಲ್ಲಿ ಇರುತ್ತೆ. ಅದನ್ನು ನಾವು ಸಬ್ ಕಲ್ಚರಲ್ಲಿ ನಾವು ಯಾವ್ದಾದ್ರು BRCನಲ್ಲಿ ಯೂನಿಟ್ ಮಾಡ್ಕೊಂಡಿದ್ರೆ ಇಲ್ಲಿಂದ ಒಂದು ಮೇನ್ ಕಲ್ಚರ್ ಮಾಡ್ಬಿಟ್ಟು ಅವರಿಂದ ಒಂದು ಸಬ್ ಕಲ್ಚರ್ ಮಾಡ್ಬಿಟ್ಟು ಮತ್ತೆ ರೀತಿ ಪ್ಯಾಕ್ ಮದರ್ ಕಲ್ಚರಿಂದ ಪ್ಯಾಕಪ್ ಮಾಡಿಬಿಟ್ಟು ಇನ್ನೂ ಗ್ರಾಸ್ ರೂಟ್ ಲೆವೆಲ್ ರೈತರಿಗೆ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಇನ್ಸ್ಟಿಟ್ಯೂಷನ್ ಬಳಸ್ಕೋಬೋದು ಅಂತ ಇನ್ಫಾರ್ಮೇಷನ್. ಲ್ಯಾಬೊರೇಟರಿ ಕಂಡೀಷನ್ ಇದ್ರೆ ಇನ್ನೂ ಚೆನ್ನಾಗಿದೆ. ಹೌದು ಅದೇ ಇಲ್ಲಿ ಮಿನಿಮಮ್ ಲ್ಯಾಬೊರೇಟರಿ ಕಂಡೀಷನ್ ಅದೇ ರಿಲೇಟೆಡ್ ಇರೋದ್ರಿಂದ ಇಲ್ಲಿಗೆ ಸೆಟಪ್ ಮಾಡೋದಿಲ್ಲ. ಈ ಕಂಡೀಷನ್ ಮತ್ತೆ ಮಿಕ್ಸ್ ಮಾಡ್ತೀರಾ ನಾವು ಏನಿದೆ ಕಾಫಿ ಇದೆ ಅದನ್ನು ಹಾಕೊಂಡು ಅದಕ್ಕೆ ಸ್ಟೆರಿಲೈಸ್ ಹಾಕಿ ಮಿಕ್ಸ್ ಮಾಡ್ತೀವಿ. ಆಲ್ಮೋಸ್ಟ್ ಲೈಕ್ ಅವಲಕ್ಕಿ, ನಾಟ್ ಕಂಪ್ಲೀಟ್ಲಿ ಮಾಯ್ಶ್ಚರೈಸ್ ಆಗಿರ್ಬೋದು, ಮಾಯ್ಶ್ಚರ್ ಇರಬೇಕು, ವೆಟ್ ಇರಬಾರ್ದು. ಆ ರೀತಿ ಮಿಕ್ಸ್ ಮಾಡಿ ಪ್ಯಾಕ್ ಮಾಡಿ 1 ಕಿಲೋ ಆಗಿ ಪ್ಯಾಕ್ ಮಾಡ್ತೀವಿ, ವೇ ಮಾಡಿ. ಅದಾದ ನಂತರ ನಾವು ಸ್ಟೆರಿಲೈಸ್ ಇಡ್ತೀವಿ. ಕಂಪ್ಲೀಟ್ ಸ್ಟೆರಿಲೈಸೇಷನ್ ಆದಮೇಲೆ ಇನಾಕ್ಯುಲೇಷನ್ ಮಾಡ್ತೀವಿ. ಈಗ ಬೇರೆ ಮೀಡಿಯಾ ಅಂದ್ರೆ ಬೇಗನೆ ಗ್ರೋತ್ ಆಗುತ್ತೆ, ಮಾಯ್ಶ್ಚರ್ ಕಂಟೆಂಟ್ ಇರುತ್ತೆ, ಮತ್ತೆ ನಮಗೆ ಇದಕ್ಕೆ ಸೂಟಬಲ್ ಆಗೋ ಟೆಂಪರೇಚರ್ ಸಿಗುತ್ತೆ. ಲೈಕ್ ಮತ್ತೆ ಅದೇ ಮತ್ತೆ ಆಗ್ತಿರ್ತೀರ ಒಂದು ಪುಟ್ ಹಾಕಿದ್ರಲ್ಲ ಅದೇ ಈಗ ನಾವು ಹೇಗೆ ಅಂತಂದ್ರೆ ಕಂಪ್ಲೀಟ್ ಹೇಗೆ ಸಪ್ಲೈ ಆಗುತ್ತೆ ಅಂತಂದ್ರೆ ಇದು ನಾವು ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಇನಾಕ್ಯುಲೇಷನ್. ಈಗ ಲೈಕ್ ಸಿರಿಂಜಲ್ಲಿ ಇಂಜೆಕ್ಷನ್ ಕೊಡ್ತಾರಲ್ಲ, ಸೇಮ್ ಅದೇ ತರ ಇನಾಕ್ಯುಲೇಷನ್. ಚೀಪ್ ಇದೆ, ಕಾಸ್ಟ್ ಎಫೆಕ್ಟಿವ್ ಕೂಡ ಇದೆ. ಅದು ಇದೆ, ಅದನ್ನು ಮಾಡ್ತಾರೆ. ಸರ್ ಯಾಕೆ ಅಂದ್ರೆ ನಾವು ಲಿಕ್ವಿಡ್ಗೆ ಜನರಲ್ ಆಗಿ ಕಾರ್ಬನ್ ಸೋರ್ಸ್ ಮತ್ತೆ ನ್ಯೂಟ್ರಿಯೆಂಟ್ ಸೋರ್ಸ್ ಅಂತ ಯೂಸ್ ಮಾಡೋದು. ಎಕ್ಸ್ಟ್ರೋಸ್ ಇಸ್ ಲಿಟಲ್ ಮೋರ್ ಕಾಸ್ಟ್ಲಿ ದೆನ್ ಕಂಪೇರ್ಡ್ ಟು ದಿಸ್. ಡೆವಲಪ್ ಮಾಡ್ಲಿಕ್ಕೆ ಓಕೆ, ನೀವು ಮಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ, ಇದೇ ಬರ್ಡನ್ ಅನ್ಸುತ್ತೆ ಕಂಪೇರ್ ಟು ದಟ್. ಸರ್ ಇದು ಬರ್ಡನ್ ಅಂತ ಅನ್ಸಲ್ಲ, ಬಿಕಾಸ್ ಅಲ್ಲಿಗೆ ನಾವು ಕಾಸ್ಟ್ ಅಲ್ಲೇ ಕಂಪೇರ್ ಮಾಡಿದ್ರು, ಬಟ್ ಲಿಟಲ್ ಇಟ್ ಇಸ್ ಬೆಟರ್ ಅಂತ ನಾವು ಹೇಳ್ತೀವಿ. ಬಟ್ ಇದಕ್ಕೂ ಚಾರ್ಕೋಲ್ಗೂ ಕಂಪೇರ್ ಮಾಡಿದ್ರೆ ಲಿಕ್ವಿಡ್ ಅಲ್ಲೇ ಬರುತ್ತಲ್ಲ, ಅದಕ್ಕೆ ಲಾಂಗಿವಿಟಿ ಜಾಸ್ತಿ ಆಗುತ್ತೆ. ಅದು ಐ ಥಿಂಕ್ 3 years ಸರ್ ನಾವು ಜಾಸ್ತಿ ಟೈಮ್ ಇದನ್ನ ಸ್ಟೋರ್ ಮಾಡಿಡಲ್ಲ. ಮೋಸ್ಟ್ ಪ್ರಾಬಬ್ಲಿ 6 months ವ್ಯಾಲಿಡಿಟಿ ಪೀರಿಯಡ್ 6 ಮಂತ್ಸ್ ಗೆ ಮೈಕ್ರೋವೇವ್ ಲೋಡ್ ಡೌನ್ ಆಗುತ್ತೆ. ಅದರಲ್ಲಿ ಜಾಸ್ತಿ ರೆಗ್ಯುಲರ್ ಮೇಂಟೈನ್ ಆಗುತ್ತೆ. ಪ್ಲಸ್ ಇನ್ನೊಂದು ಎರಡು ನೋಡಿ ಅಂದ್ರೆ ಈಗ ಎಲ್ಲರೂ ಮೈಕ್ರೋವೇರಿಗೇಷನ್ ಹೋಗಿದೆ, ಸೊ ಡ್ರಿಪ್ ಅಲ್ಲಿ ಕೊಡೋರು ಬಹಳ ಸಂಖ್ಯೆ ಜಾಸ್ತಿ. ನಾವು ಆಲ್ಮೋಸ್ಟ್ 30 ಅದೇ days ಕಾಫಿ ಪ್ಲಾಂಟೇಶನ್ ಅನ್ನೋದ್ರಿಂದ ಆ ಪರ್ಪಸ್ ಅಲ್ಲಿ ಮೇ ಬಿ ಲೋಕಲಿ ಅವೈಲಬಲ್ ಇದೆ. ಮತ್ತೆ ನಾವು ಹೊಸದಾಗಿ ಫ್ರೆಶ್, ಬಟ್ ನಾವು ಫಸ್ಟ್ ಟೈಮ್ ಇದೇ ನೋಡ್ತಿರೋದು ಸರ್, ಕಾಫಿ ಮೇಲೆ ಡೆವಲಪ್ ಪ್ಯಾಡಿ ಹಿಂಗೆ ಮಾಡ್ತಾರೆ. ಈಗ ನಾವು ಇಲ್ಲಿ ಬಂದು ಕೇಳ್ತಾರೆ. ಓಕೆ ಥ್ಯಾಂಕ್ ಯು.